ಗುರು ಯಾರು ಇಲ್ಲ ಗುರು, ತುಂಬಾ ಭಯ, ಫುಲ್ ಭಯ ಆಗುತ್ತೆ. ಏನಂತಾನೆ ಆ ಸುರಂಗ ಮಾರ್ಗದಿಂದ ಸ್ಲೋ ಯಾರೋ ಅಲ್ಲಿ ಈ ಫೋರ್ಟ್ ಹೇಗ್ ಬಂತು, ಈ ಕಂದಗಿರಿ ಹಿಲ್ಸ್ ಮುಂಚೆ ಏನಂತ ಕರೀತಾ ಇದ್ರು, ಪ್ರತಿಯೊಂದು ತಿಳಿಸ್ಕೊಂಡು ಅಲ್ಲೊಂದು ಕೇವ್ ಇತ್ತಲ್ಲ, ಅಲ್ಲಿ ಕೇವ್ ಇದೆಯಲ್ಲ, ಏನದು ಎದ್ರದ್ದು? ಕರಡಿ ಮನೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಇದು ಅದಕ್ಕೆ ರಾತ್ರಿ ಹೊತ್ತು ಬಿಡಲ್ಲ ನಮಗೆ. ಬಟ್ 4 ಗಂಟೆಗೆ ಬಿಡ್ತಾರೆ, 4 ಗಂಟೆಗೆ ಕರಡಿ ಬರಲ್ವಾ ಏನೋ. ಏನು ಗೊತ್ತಾ, ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ 1 hour ಆಯಿತು. ಸೊ ನೀವು ಕಂದಗಿರಿ ಟ್ರಕ್ಕಿಂಗ್ ಬರಬೇಕು ಅಂತಂದರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸ್ಲಾಟ್ನ ಬುಕ್ ಮಾಡಬೇಕು. ಹಾಯ್, ನಮಸ್ಕಾರ ಕರ್ನಾಟಕ, ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ನಾನು ಇವತ್ತೊಂದು ಟ್ರಕ್ಕಿಂಗ್ ಜಾಗಕ್ಕೆ ಹೋಗ್ತಿದ್ದೀನಿ. ಇದು ಬೆಂಗಳೂರಲ್ಲಿ ಒಂದು ಫೇಮಸ್ ಟ್ರಕ್ಕಿಂಗ್ ಜಾಗ. ಸೊ ಇದು ಎಷ್ಟು ದೂರ ಆಗುತ್ತೆ ಬೆಂಗಳೂರಿಂದ, ಇದ್ರ ಹಿಸ್ಟ್ರಿ ಏನು, ಪ್ರತಿಯೊಂದು ತಿಳ್ಕೊಳ್ಳೋಣ. ನಾನು ಇವಾಗ ಒಂದು ಹೈವೇಲಿ ಸ್ಟಾಪ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು, ಸೊ ಇವಾಗ ನೀವು ಟೈಮ್ ನೋಡ್ಬೋದು ಇಲ್ಲಿ. ಸೊ 2:48 ಆಗಿದೆ. ಸೊ ನಾವು ಒಂದು ಅರ್ಧ ಡಿಸ್ಟೆನ್ಸ್ ಬಂದಿದ್ದೀನಿ, ಇನ್ನೂ ಒಂದು ಅರ್ಧ ಡಿಸ್ಟೆನ್ಸ್ ಇದೆ. ಬನ್ನಿ ಹೋಗೋಣ, ಈ ಟ್ರಕ್ಕಿಂಗ್ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇಲ್ಲಿ ನೋಡಿ, ನೀವು ಹೈವೇಲಿ ನೋಡ್ಬೋದು ಎಷ್ಟೊಂದು ಗಾಡಿ ಹೊರಟಿದೆ. ಸೊ 2:48 ಆದ್ರೂ ನೋಡಿ ಎಷ್ಟೊಂದು ಗಾಡಿ ಇದಾವೆ. ಬನ್ನಿ ಹೋಗೋಣ, ಆ ಟ್ರಕ್ಕಿಂಗ್ ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಷ್ಟು ಚೆನ್ನಾಗಿರುತ್ತೆ ಏನು ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಹಿಂದೆ ಮುಂದೆ ಯಾರು ಇಲ್ಲ ಗುರು, ನಾವು ಒಬ್ಬನೇ ಹೋಗ್ತಾ ಇರೋದು ಗಾಡಿ ಮೇಲೆ ನೋಡಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 3:16 ಆಗಿದೆ. ಇನ್ನೊಂದು 10 ಕಿಲೋಮೀಟ್ರ್ ಇದೆ ಅಂದ್ಕೊಂಡಿದ್ದೀನಿ. ಏನು ಯಾರು ಇಲ್ಲ ನೋಡಿ, ತಣ್ಣಗಿದೆ ಜಾಗ, ಮಾತ್ರ ಸಾಕಾಗಿದೆ. ಬನ್ನಿ ಹೋಗೋಣ. ಸೊ ಇಷ್ಟು ದೂರ ಬಂದ ಮೇಲೆ ಕೊನೆಗೂ ಈ ಬೋರ್ಡ್ ನೋಡಿದೆ, ವೆಲ್ಕಮ್ ಟು ಸ್ಕಂದಗಿರಿ ಟ್ರಕ್ಕಿಂಗ್ ಅಂತ. ಸೊ ಇಲ್ಲೇ ವೆಯ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ಬನ್ನಿ, ಇಲ್ಲಿ ಯಾರನ್ನಾರು ಕೇಳೋಣ. ಇಲ್ಲಿ ಯಾರು ಬಂದಿರ್ತಾರಲ್ವ ಟ್ರಕ್ಕಿಂಗ್ಗೆ, ನಾನು ಕೇಳೋಣ. ಅಲ್ಲಿ ಬೋರ್ಡ್ ನೋಡಿದ್ವಲ್ಲ, ಆ ಬೋರ್ಡಿಂದ ಲೆಫ್ಟ್ ತೊಗೊಂಡು ಈ ವಿಲೇಜ್ ಒಳಗಡೆ ಬಂದಿದ್ದೀನಿ, ಊರು ಒಳಗಡೆ ಬಂದಿದ್ದೀನಿ. ಎಲ್ಲ ಮನೆಗಳೆಲ್ಲ ಕಾಣಿಸ್ತಿದೆ ಗುರು. ಅಲ್ಲಿಂದ ಬರ್ಬೇಕಾದ್ರೆ ಒಂದು ಗಾಡಿ ಇಲ್ಲ, ಹಿಂದೆ ಮುಂದೆ ಯಾವ ಗಾಡಿ ಇಲ್ಲ. ಸಖತ್ ಕತ್ಲೆ ಇತ್ತು, ಆದರೂ ಗಾಡಿ ಓಡಿಸ್ಕೊಂಡು ಬಂದೆ ಒಬ್ಬನೇ. ಬನ್ನಿ ಹೋಗೋಣ. ಇದು ಎಷ್ಟೆಲ್ಲ ಮಾಡ್ಕೊಂಬಂದಿರೋದಕ್ಕೂ ಈ ಜಾಗ ವರ್ತ್ ಇದೆಯಾ ಇಲ್ಲ ಎಲ್ಲ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್. ಸೊ ಇವಾಗ ನಾನು ಟ್ರಕ್ಕಿಂಗ್ ಜಾಗಕ್ಕೆ ಬಂದು ರೀಚ್ ಆಗಿದ್ದೀನಿ. ಸೊ ನಾನು ಟ್ರಕ್ಕಿಂಗ್ ಮಾಡ್ತಾ ಇರೋ ಜಾಗ ಇವತ್ತು ಯಾವುದು ಅಂತಂದ್ರೆ, ಸೊ ನಿಮ್ಗೆ ತೋರಿಸ್ತೀನಿ ಬನ್ನಿ. ಸೊ ಹಿಂದೆ ಕಾಣಿಸ್ತಾ ಇದೆ ನೋಡಿ, ಸ್ಕಂದಗಿರಿ ಹಿಲ್ಸ್ ಅಂತ. ಸೊ ಈ ಸ್ಕಂದಗಿರಿ ಹಿಲ್ಸ್ ಟ್ರಕ್ಕಿಂಗ್ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಇದು ಈ ಸ್ಕಂದಗಿರಿ ಹಿಲ್ಸ್ ಹಿಸ್ಟ್ರಿ ಏನಿದೆ, ಸೊ ಯಾರು ಈ ಕಟ್ಟಿದ್ದು, ಸೊ ಇಲ್ಲೊಂದು ದೇವಸ್ಥಾನ ಇದೆ, ಮೇಲೆ ಒಂದು ದೇವಸ್ಥಾನ ಇದೆ. ಸೊ ಇದೆಲ್ಲ ಹೇಗ್ ಬಂತು, ಯಾವ ಕಾಲದಿಂದ ಈ ಸ್ಕಂದಗಿರಿ ಹಿಲ್ಸ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಮುಂಚೆ ಏನ್ ಹೆಸರಿತ್ತು, ಪ್ರತಿಯೊಂದು ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ಹಿಂದೆ ಕೆಲವೊಂದು ಜನ ಬಂದಿದ್ದಾರೆ ಆಲ್ಮೋಸ್ಟ್. ಸೊ ಇದಕ್ಕೆ ಈ ಸ್ಕಂದಗಿರಿ ಹಿಲ್ಸ್ಗೆ ಯಾವ ರೀತಿ ಬುಕ್ ಮಾಡ್ಬೇಕು ನೀವು, ಸೊ ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರಿಂದ ಹೇಗ್ ಬರ್ಬೇಕು ನೀವು, ಸೊ ಪ್ರತಿಯೊಂದು ಟ್ರಾವೆಲ್ ಮಾಡ್ತಾ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಅಲ್ಲಿ ಹಿಂದೆ ಏನ್ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಸೊ ಅದು ಪಾಪಾಗ್ನಿ ಮಠ ಅಂತ. ಸೊ ಇದು ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಇಲ್ಲೊಂದು ದೇವಸ್ಥಾನ ಇದೆ, ಟ್ರಕ್ಕಿಂಗ್ ಎಂಡ್ ಪಾಯಿಂಟ್ ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ ಹೇಗ್ ಬಂತು, ಸೊ ಯಾರು ಕಟ್ಟಿದ್ದು, ಪ್ರತಿಯೊಂದು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಸೊ ಇವಾಗ ಟ್ರಕ್ಕಿಂಗ್ ಈ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಚೆಕ್ಕಿಂಗ್ ಎಲ್ಲ ಇರುತ್ತೆ. ಆ ಚೆಕ್ಕಿಂಗ್ ಮುಗಿಸ್ಕೊಂಡು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಪಾಪಾಗ್ನಿ ಮಠದಿಂದ ಸ್ವಲ್ಪ ಒಂದು 500 ಮೀಟರ್ಸ್ ನಡ್ಕೊಂಡ್ ಬರ್ಬೇಕು. ನಡ್ಕೊಂಡ್ ಬಂದ್ರೆ ಇಲ್ಲಿ ಚೆಕ್ಕಿಂಗ್ ಪಾಯಿಂಟ್ ಇದೆ ನೋಡಿ. ನೀವೇನ್ ಬುಕ್ಕಿಂಗ್ ಮಾಡಿರ್ತೀರಲ್ವ, ಬುಕ್ಕಿಂಗ್ ಹೇಗ್ ಮಾಡೋದು ಅಂತ ಹೋಗ್ತಾ ತಿಳಿಸ್ಕೊಡ್ತೀನಿ ನಿಮ್ಗೆ. ಆ ಬುಕ್ಕಿಂಗ್ ಮಾಡಿರೋ ನಿಮ್ಗೆ ಆ PDF ಬರುತ್ತೆ, ಆ PDF ನ ಇಲ್ಲಿ ತೋರಿಸ್ಬಿಟ್ಟು ಮುಂದೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ಬೇಕು. ನಾನು ಚೆಕ್ಕಿಂಗ್ ಎಲ್ಲ ಹೇಗ್ ನಡೆಯುತ್ತೆ ತೋರಿಸ್ತೀನಿ ನೋಡಿ. ಇಲ್ಲೆಲ್ಲ ಲೈನಲ್ಲಿ ನಿಂತಿದ್ದಾರೆ, ಸೊ ನಾನು ಲೈನಲ್ಲಿ ನಿಂತಿದ್ದೆ. ಅಲ್ಲಿ ಚೆಕ್ ಮಾಡ್ಬಿಟ್ಟು ನಮ್ಮ ಟಿಕೆಟ್ ತೋರಿಸ್ಬಿಟ್ಟು ಮುಂದೆ ಹೋಗೋಣ. ಸೊ ಆ ದೇವಸ್ಥಾನದಿಂದ ಮುಂದೆ ಬರ್ತಿರಲ್ಲ, ಸೊ ಕತ್ಲು ನಿಮ್ಗೆ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಸ್ಕಂದಗಿರಿ ರೂಟ್ ಅಂತ. ಸೊ ಹಿಂಗೆ ಹೋಗ್ಬೇಕು, ಬನ್ನಿ ಹೋಗೋಣ. ಸೊ ಯಾರು ಕಾಣಿಸ್ತಾ ಇಲ್ಲ ನನಗೆ, ಮುಂದೆ ಹೋಗಿರ್ಬೇಕು ನಾವು.
ಒಬ್ಬನೇ ಇರೋದಿಲ್ಲಿ. ಬನ್ನಿ ಹೋಗೋಣ. ನೋಡ್ಬೇಕು, ಫುಲ್ ಕತ್ಲ ಇದೆ. ಯಾರು ಸಿಗ್ತಾರೇನೋ ಮುಂದೆ, ನೋಡೋಣ. ಚೆಕಿಂಗ್ ಎಲ್ಲ ಇದು ಮಾಡ್ತಾ ಇದಾರೆ. ಹಿಂದೆ ಯಾವ್ದೋ ಒಂದು ಬೈಕ್ ಬರ್ತಾ ಇದೆ. ಬೈಕ್ ಎಲ್ಲ ಅಲ್ಲೋ ಇಲ್ಲ ಅನ್ಕೋತೀನಿ. ಅಲ್ಲೇ ಪಾರ್ಕ್ ಮಾಡ್ಬೇಕು. ಬೈಕ್ ಬಂದ್ರೆ, ಬೈಕ್ ಏನಾಯ್ತಂದ್ರೆ ನೀವು ಅಲ್ಲೇ ಪಾರ್ಕ್ ಮಾಡ್ಬೇಕು. ಇವರು ಲೋಕಲ್ ಅದಕ್ಕೆ ನೀವೇನೋ ಬೈಕ್ ತಂದ್ರೆ ಈ ಪಾಪಾಗ್ನಿ ಮಠ ಅಂತಿದೆಯಲ್ಲ, ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ನಡ್ಕೊಂಡ್ ಬರ್ಬೇಕು ಈ ಕಡೆ ನೀವು. ಮತ್ತೆ ಆ ಚೆಕಿಂಗ್ ಪಾಯಿಂಟ್ ಆದಾಗ ಸಿಗ್ತೀನಿ ಇವಾಗ. ಓಕೆ, ಅಲ್ಲಿ ಯಾರು ಇಲ್ಲ ಗುರು, ತುಂಬಾ ಭಯ, ಫುಲ್ ಭಯ ಆಗುತ್ತೆ. ಏನಂತಂದ್ರೆ ಚೆಕಿಂಗ್ ಏನ್ ಜಾಸ್ತಿ ಟೈಮ್ ಆಗಲ್ಲ. ಜಸ್ಟ್ ನಾವು ಬುಕಿಂಗ್ ಮಾಡಿರೋ ಆ PDF ಬಂದಿರುತ್ತಲ್ಲ, ಆ PDF ನ ಜಸ್ಟ್ ಅಲ್ಲಿ ಕೂತಿರ್ತಾರೆ, ಅವ್ರಿಗೆ ತೋರಿಸ್ಬೇಕು. ಸೊ ಇಲ್ಲಿಂದ ಟ್ರೆಕಿಂಗ್ ಸ್ಟಾರ್ಟ್. ನಿಮಗೆ ಸಮ್ ಗ್ರೂಪ್ ಆಫ್ ಪೀಪಲ್ಗೆ ಅವರು ಒಂದು ಗೈಡ್ನ ಅಸೈನ್ ಮಾಡಿರ್ತಾರೆ. ಆ ಗೈಡ್ನ ಕರ್ಕೊಂಡು ನಾವು ಟ್ರೆಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿಂದ ಟ್ರೆಕಿಂಗ್ ಸ್ಟಾರ್ಟ್ ಅನ್ಕೋತೀವಿ. ಬನ್ನಿ ಹೋಗೋಣ ನಾವು. ಸೊ ನೀವು ಕಂದಗಿರಿ ಟ್ರೆಕಿಂಗ್ ಬರಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಸ್ಲಾಟ್ನ ಬುಕ್ ಮಾಡಬೇಕು. ಇಲ್ಲಿ 2 ಸ್ಲಾಟ್ ಇರುತ್ತೆ. ಒಂದು 4 ಗಂಟೆ ಸ್ಲಾಟು, ಒಂದು 8 ಗಂಟೆ ಸ್ಲಾಟ್. ನನ್ನ ಚಾಯ್ಸ್ ಪ್ರಿಫರಬಲ್ ಅಂತಂದ್ರೆ 4 ಗಂಟೆ ಸ್ಲಾಟ್ ನೀವು ಬುಕ್ ಮಾಡ್ಬೋದು. ಯಾಕಂತಂದ್ರೆ ನೀವು ಒಂದು ಬ್ಯೂಟಿಫುಲ್ ಸನ್ರೈಸ್ ನ ನೋಡ್ಬೋದು ನೀವು 4 ಗಂಟೆ ಸ್ಲಾಟ್ ಬುಕ್ ಮಾಡಿದ್ರೆ. ಸೊ ಇದಕ್ಕೆ ಬುಕ್ ಮಾಡಕ್ಕೆ ಎಲ್ಲಿಗೆ ಹೋಗ್ಬೇಕು? ಸೊ ಗೂಗಲ್ಗೆ ಹೋಗ್ಬಿಟ್ಟು ಕಂದಗಿರಿ ಕರ್ನಾಟಕ ಎಕೋ ಟೂರಿಸಂ ಅಂತ ಟೈಪ್ ಮಾಡಿ. ಸೊ ಟೈಪ್ ಮಾಡಿದ ತಕ್ಷಣ ನಿಮ್ಗೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಅಲ್ಲಿ ಜಸ್ಟ್ ನಿಮ್ಗೆ 4 ಗಂಟೆ ಸ್ಲಾಟ್ ಅಂಡ್ 8 ಗಂಟೆ ಸ್ಲಾಟ್ ಅಂತ 2 ಇರುತ್ತೆ. ಸೊ 4 ಗಂಟೆ ಸ್ಲಾಟ್ ನ ಚೂಸ್ ಮಾಡಿ ನೀವು ನಿಮ್ಮ ಇಮೇಲ್ ID ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡ್ಬಿಟ್ಟು ಜಸ್ಟ್ ಲಾಗಿನ್ ಆಗಿ ಬುಕ್ ಮಾಡಿ ಪೇಮೆಂಟ್ ಮಾಡ್ಬಿಟ್ರೆ ನಿಮಗೆ ಆ ಸ್ಲಾಟ್ಗೆ ಬುಕ್ ಆಗುತ್ತೆ. ಒಂದು PDF ನಿಮ್ಗೆ ಜನರೇಟ್ ಆಗುತ್ತೆ. ಆ PDF ನ ತಗೊಂಡು ಇಲ್ಲಿ ಬಂದು ನೀವು ತೋರಿಸಿದ್ರೆ ನೀವು ಟ್ರೆಕಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ಇಷ್ಟೇ ಬುಕಿಂಗ್ ಮಾಡಬೇಕು ಅಂತಂದ್ರೆ. ಸೊ ಬುಕ್ ಮಾಡ್ಕೊಂಡು ನೀವು ಟ್ರೆಕಿಂಗ್ ಈ ಪಾಯಿಂಟಿಗೆ ಬಂದು ನೀವು ಟ್ರೆಕ್ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ಬುಕಿಂಗ್ ಮಾಡೋ ಸ್ಟೆಪ್ಸ್. ಸೊ ನಿಮ್ಗೆ ಅಲ್ಲಿ ಬೋರ್ಡ್ ತೋರಿಸಿದ್ನಲ್ಲ, ಆ ಬೋರ್ಡಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಒಂದು 5 ನಿಮಿಷ ದೂರ ಬಂದ್ವಿ. ತುಂಬಾ ಸ್ಟೀಪ್ ಆಗಿದೆ, ಇಲ್ಲಿ ಹತ್ತಾ ಇದೀವಿ. ಅಂಡ್ ನಾವು 5:30 ಒಳಗಡೆ ಅಲ್ಲಿ ರೀಚ್ ಆಗ್ಬೇಕು. ಯಾಕಂದ್ರೆ ಸನ್ರೈಸ್ ನೋಡ್ಬೇಕು ಅಂತಂದ್ರೆ 5:30 ಒಳಗಡೆ ನಾವು ರೀಚ್ ಆದ್ರೆ ಒಳ್ಳೆ ಸನ್ರೈಸ್ ನೋಡ್ಬೋದು ನಾವು. ನೀವು ಹೋಗೋಣ, ಟ್ರೈ ಮಾಡೋಣ 5:30 ಒಳಗಡೆ ಹತ್ತಕ್ಕೆ. ಏನ್ ಗೊತ್ತಾ, ಈ ರೂಟ್ ನೋಡಿದ್ರೆ ಒಂಥರ ಕೋಟೆ, ಹಳೆ ಕಾಲದಲ್ಲಿ ರಾಜರು ಕೋಟೆ ಕಟ್ತಾರೆ ಗೊತ್ತಾ, ಕೋಟೆ ತರ ಇದೆ. ಇದು ಕೋಟೆ ತರನೇ ಯಾಕೆ ಕಟ್ಟಿದ್ದಾರೆ, ಫುಲ್ ಪೀಕ್ ರೀಚ್ ಆದ್ಮೇಲೆ ನಿಮ್ಗೆ ಹೇಳ್ತೀನಿ. ಹೋಗೋಣ. ರೂಟ್ ನೋಡಿ ಹೇಗಿದೆ, ನಿಮ್ ಕತ್ತಲ್ಲಿದೆ, ಏನು ಕಾಣಿಸಲ್ಲ. ಸ್ವಲ್ಪ ಬೆಳಕಾಗ್ಲಿ, ರೂಟ್ ತೋರಿಸ್ತೀನಿ ನಿಮ್ಗೆ. ನೀವು ಬಂದ್ರೆ ಸ್ವಲ್ಪ ಸ್ಟ್ಯಾಮಿನಾ ಇರ್ಬೇಕು ಬಾಡಿಯಲ್ಲಿ. ಸ್ಟ್ಯಾಮಿನಾ ಇಲ್ಲ ಅಂದ್ರೆ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಏನ್ ಗೊತ್ತಾ, ಇವಾಗ ಟ್ರಕ್ ಸ್ಟಾರ್ಟ್ ಮಾಡಿ ಎಕ್ಸಾಕ್ಟ್ 1 ಅವರ್ ಆಯ್ತು. ಟ್ರಕ್ ಮಾಡ್ತಾ ಮಾಡ್ತಾ ಇನ್ಕ್ಲೈನ್ ಜಾಸ್ತಿ ಆಗ್ತದೆ ಹೊರತು ಕಮ್ಮಿ ಮಾತ್ರ ಆಗ್ತಾ ಇಲ್ಲ. ಇನ್ನೂ ಮೋಸ್ಟ್ಲಿ ಒಂದು 1/2 ಅವರ್ 45 ಮಿನಿಟ್ಸ್ ಇರ್ಬೋದು ಅನ್ಕೊಂಡಿದೀನಿ. ಹೋಗೋಣ ಬನ್ನಿ. ಎಲ್ಲರೂ ತುಂಬಾ ಸ್ವೆಟ್ ಆಗ್ತಾ ಇದೆ. ನೀರು ಕುಡಿಯೋದು, ಬೆಟ್ಟ ಹತ್ತೋದು. ಬನ್ನಿ ಹೋಗೋಣ. ಇನ್ನೊಂದು 1/2 ಅವರ್ ಟ್ರಕ್ ಮಾಡ್ಬಿಟ್ರೆ ಪೀಕಿಗೆ ಸೇರ್ಕೊಂಡ್ಬಿಡ್ತೀವಿ. ಅಲ್ಲಿ ಈ ಫೋರ್ಟ್ ಹೇಗ್ ಬಂತು, ಈ ಕಂದಗಿರಿ ಹಿಲ್ಸ್ ಮುಂಚೆ ಏನಂತ ಕರೀತಾ ಇದ್ರು, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಹಾಯ್. ಸೊ ನಾವು ಇವಾಗ ಪೀಕ್ ನ ರೀಚ್ ಆದ್ವಿ. ಸೊ ಒಂದು 5 ಮಿನಿಟ್ಸ್ ಆಯ್ತು ರೀಚ್ ಆಗಿ. ಇವಾಗ ಹಿಂದೆ ಒಂದು ದೇವಸ್ಥಾನ ಇದೆ ನೋಡಿ. ಸೊ ನಾನು ನಿಮ್ಗೆ ಕೆಳಗಡೆ ಹೇಳಿದ್ನಲ್ವ, ಕೆಳಗಡೆ ಇರೋದು ಪಾಪಾಗ್ನಿ ಮಠ ಅಂತ. ಸೊ ಇಲ್ಲಿರೋದು ಶಿವ ಟೆಂಪಲ್. ಸೊ ಇದ್ರ ಸ್ಟೋರಿ ಏನು, ಸೊ ಈ ಕಂದಗಿರಿ ಹಿಲ್ಸ್ ಅಂತ ಯಾಕೆ ಕರೆಯೋದಕ್ಕೆ ಸ್ಟಾರ್ಟ್ ಆಯ್ತು, ಸೊ ಮುಂಚೆ ಇದಕ್ಕೆ ಏನಂತ ಕರೀತಾ ಇದ್ರು, ಸೊ ಪ್ರತಿಯೊಂದು ಹೇಳ್ತೀನಿ. 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನ ಕಟ್ತಾರೆ. ಯಾಕೆ
ಸೊ ಬ್ರಿಟಿಷರ ಜೊತೆ ಯುದ್ಧ ಮಾಡಕ್ ಅಂತ ಹೇಳ್ಬಿಟ್ಟು ಈ ಕೋಟೆನ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಕಟ್ತಾನೆ. ಸೊ ಆ ಟಿಪ್ಪು ಸುಲ್ತಾನ್ ಕಟ್ಟಿರೋ ಕೋಟೆನೆ ಇದು ಸ್ಕಂದಗಿರಿ ಹಿಲ್ಸ್. ಬಟ್ ಇದು ಸ್ಕಂದಗಿರಿ ಹಿಲ್ಸ್ ಈಗಿನ ಸ್ವಲ್ಪ ವರ್ಷದಿಂದ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಮುಂಚೆ ಇದನ್ನ ಕಲ್ವಾರ ಬೆಟ್ಟ ಇಲ್ಲ ಕಲ್ವಾರ ದುರ್ಗ ಅಂತ ಕರೀತಾ ಇದ್ರು. ಈ ಕಲ್ವಾರ ದುರ್ಗ ಅಂತ ಹೇಗೆ ಹೆಸರು ಬಂತು? ಸೊ ಈ ಕೆಳಗಡೆ ನಿಮ್ಗೆ ನೋಡಿದ್ರೆ ಅಲ್ಲಿ ಕಲ್ವಾರ ಅಂತ ಊರ ಹೆಸರಿದೆ. ಆ ಕಲ್ವಾರ ವಿಲೇಜೇ ಈ ಕಲ್ವಾರ ಬೆಟ್ಟ ಅಂತ ಹೆಸರು ಆಗಿನ ಕಾಲದಲ್ಲಿ ಇತ್ತು. ಬರ್ತಾ ಬರ್ತಾ ಏನಾಯ್ತು, ಅದು ಸ್ಕಂದಗಿರಿ ಹಿಲ್ಸ್ ಅಂತ ಬದಲಾವಣೆ ಮಾಡಿದ್ರು. ಈ ಸ್ಕಂದಗಿರಿ ಹಿಲ್ಸ್ಗೆ ಬರಬೇಕು ಅಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಸ್ಲಾಟ್ ನ ಬುಕ್ ಮಾಡಬೇಕು ಅಂತ. ಸೊ ಬೆಂಗಳೂರಿಂದ ಇದು ಸುಮಾರು ಒಂದು 60ರಿಂದ 65 ಕಿಲೋಮೀಟರ್ ಇದೆ. ಸೊ ಬೆಂಗಳೂರಿಂದ ನೀವು ಡೈರೆಕ್ಟ್ ಗೂಗಲ್ ಮ್ಯಾಪ್ ಅಲ್ಲಿ ಸ್ಕಂದಗಿರಿ ಹಿಲ್ಸ್ ಅಂತ ಹಾಕಿದ್ರೆ ಡೈರೆಕ್ಟ್ ನೀವು ಕೆಳಗಡೆ ನಿಮ್ಗೆ ಚೆಕಿಂಗ್ ಪಾಯಿಂಟ್ ತೋರಿಸಿದ್ನಲ್ಲ ಅಲ್ಲಿವರೆಗೂ ಬರ್ತೀವಿ. ಸೊ ಅಲ್ಲಿವರೆಗೂ ಬಂದ್ಮೇಲೆ ನೀವೇನ್ ಮಾಡ್ಬೋದು, ಅಲ್ಲಿ ನೀವು ಬುಕ್ ಮಾಡಿರೋ ಸ್ಲಾಟ್ ನಿಮ್ಗೇನ್ ಹೇಳಿದ್ನಲ್ವಾ ಆಗ್ಲೇ ಒಂದು PDF ಬರುತ್ತೆ ಅಂತ, ಆ PDF ನ ತೋರಿಸಿದ್ರೆ ಟ್ರೆಕ್ಕಿಂಗ್ಗೆ ಬಿಡ್ತಾರೆ. ಸೊ ನೀವು ಟ್ರೆಕ್ಕಿಂಗ್ ಮಾಡ್ಬೋದು. ಸೊ ಈ ಸ್ಕಂದಗಿರಿ ಬೆಟ್ಟ ಸುಮಾರು ಲೈಕ್ 1350 ಮೀಟರ್ ಇದೆ. ಸೊ ಆಲ್ಮೋಸ್ಟ್ ಲೈಕ್ ನಿಮ್ಗೆ ಕೆಳಗೆಯಿಂದ ಈ ಪೀಕ್ ವರೆಗೂ ಬರಬೇಕು ಅಂತಂದ್ರೆ ಒಂದು 4ರಿಂದ 5 ಕಿಲೋಮೀಟರ್ ಆಗುತ್ತೆ. 1.5 hour ಇಂದ 2 hours ನೀವು ಟ್ರೆಕ್ ಮಾಡ್ಬೇಕಾಗತ್ತೆ ಕೆಳಗಡೆಯಿಂದ. ಸೊ ಇಲ್ಲಿ ಮೇಲೆಗಡೆ ಬನ್ನಿ, ಈ ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನ ಇದೆಯಲ್ಲ, ಇಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ ಬರೋಣ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ನಿಮ್ಗೆ, ಹಾಗೆ ಹೇಳಿದ್ಮೇಲೆ ಇದು ಶಿವ ದೇವಸ್ಥಾನ ಅಂತ. ಸೊ ಒಳಗಡೆ ಹೋಗೋಣ, ಸೊ ದರ್ಶನ ಮಾಡ್ಕೊಂಡ್ ಬರೋಣ, ಬನ್ನಿ ಹೋಗೋಣ. ಶಿವನ್ ಲಿಂಗ ಇದೆ ನೋಡಿ, ದರ್ಶನ ಮಾಡ್ಕೊಂಡು ಇಲ್ಲಿ ಗಣಪತಿ ಇದೆ ಕಾಣಿಸ್ತಾ ಇದೆ. ಇಲ್ಲಿ ಒಳಗಡೆ ಇದೆ ನೋಡಿ ಶಿವನ್ ದೇವಸ್ಥಾನ, ಒಳಗಡೆ ಶಿವ ಇದೆ, ಇಲ್ಲಿ ಶಿವ ಇದೆ, ಇಲ್ಲಿ ಗಣಪತಿ ಇದೆ. ಅಂಡ್ ಇಲ್ಲಿ ಬಸವಣ್ಣ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಎಷ್ಟೊಂದು ಜನ ಟ್ರೆಕ್ಕಿಂಗ್ ಬಂದಿದ್ದಾರೆ, ಯಾರು ದೇವಸ್ಥಾನ ಒಳಗಡೆ ಬಂದೇ ಇಲ್ಲ ನೋಡಿ. ಇಲ್ಲಿ ದೇವಸ್ಥಾನ ಇದೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಬನ್ನಿ ಹೋಗೋಣ, ನಾವು ದರ್ಶನ ಆಯ್ತು, ಹೊರಗಡೆ ಹೋಗೋಣ. ಸೊ ಹತ್ತು ಕಡೆ ಎಲ್ಲ ಟೆಂಪಲ್ ಇದೆ. ಸೊ ಹತ್ತು ಕಡೆ ಎಲ್ಲ ನೋಡ್ಬೋದು ನೀವು, ಹಳೆ ಕಾಲದಲ್ಲಿ ಕೋಟೆ ಇತ್ತು ಅನ್ನೋದಕ್ಕೆ ಇದೆಲ್ಲ ಸ್ವಲ್ಪ ಕಲ್ಲುಗಳೆಲ್ಲ ಬಿದ್ದೋಗಿರೋ ಇದ್ದಾವೆ. ಬನ್ನಿ ನೋಡೋಣ ಅದನ್ನ ಹೆಂಗಿದ್ದಾವೆ ಅಂತ. ಸೊ ಇದನ್ನು ಇಳಿಬೇಕು, ಇದಕ್ಕೆ ಇಲ್ಲಿ ಜಾಗ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡಿ ಅಲ್ಲಿಂದ ಹೋಗ್ಬೇಕು. ಓ ಮೈ ಗಾಡ್, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇದೆಲ್ಲ ಹಳೆ ಕಾಲದಲ್ಲಿ ಕೋಟೆ ಇತ್ತು ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು. ಎಲ್ಲ ಕಲ್ಲುಗಳೆಲ್ಲ ಹೆಂಗೆ ಬಿದ್ದಿದ್ದಾವೆ ನೋಡಿ. ಇದು ಮಾತ್ರ ನಿಜ ಚೆನ್ನಾಗಿದೆ, ಸಖತ್ತಾಗಿದೆ. ಬರ್ಬೋದು, ವಿಸಿಟ್ ಮಾಡ್ಬೋದು ನೀವು ಏನಾದರೂ. ಬೆಳಗ್ಗೆ ಕತ್ಲೆ ಇತ್ತು, 4 ಗಂಟೆ ಹತ್ತಬೇಕಾದ್ರೆ ರೂಟ್ ನಿಮ್ಗೆ ನೋಡೋಕ್ಕಾಗಿಲ್ಲಲ್ವ. ಸೊ ನಾವೀಗ ವಾಪಸ್ ಇಳಿತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 8-8:30 ಆಗಿದೆ. ಸೊ ನೋಡಿ ರೂಟ್ ಹಿಂಗಿರುತ್ತೆ. ಸೊ ಇಷ್ಟು ಇನ್ಕ್ಲೈನ್ಡ್ ಆಗಿರುತ್ತೆ. ಸೊ ಅಲ್ಲಿ ಸ್ವಲ್ಪ ಅಲ್ಲಿ ನಾರ್ಮಲ್ ರೂಟ್ ಇರುತ್ತೆ, ಸ್ವಲ್ಪ ನೀವು ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್. ಸೊ ಒನ್ಸ್ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಅಪ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತಕ್ಕಷ್ಟೇ. ಇಲ್ಲಿ ನಾರ್ಮಲಾಗಿ ಹತ್ಬೋದು. ನಿಮಗೆ ಬಿಗಿನರ್ಸ್ ಇತ್ತು ಅಂತಂದರೆ
ಬರ್ಬೋದು. ಸ್ವಲ್ಪ ಕಷ್ಟ ಆಗುತ್ತೆ, ಲೇಟಾಗಿ ಹತ್ತಿರ ನೀವು ಅಷ್ಟೇ. ಮೇಲೆ ಹೋಗ್ಬೇಕಂತಂದರೆ ಸ್ವಲ್ಪ ಬೇಗ ಹೋಗೋಕ್ಕಾಗಲ್ಲ, ಯಾಕಂದರೆ ಸುಸ್ತಾಗುತ್ತೆ. ಯಾಕಂದರೆ ಸ್ವಲ್ಪ ಇನ್ಕ್ಲೈಂಡ್ ಹತ್ತಬೇಕು ಅಂತಂದರೆ ಕಷ್ಟ ಆಗುತ್ತೆ. ಸೊ ನೋಡಿ ಇಷ್ಟಿರುತ್ತೆ. ಇನ್ನೂ ಚೆನ್ನಾಗಿದೆ ರೂಟ್, ಬನ್ನಿ ಮುಂದೆ ತೋರಿಸ್ತೀನಿ ಬನ್ನಿ. ಕೆಳಗಡೆ ಒಂದು ಪಾಪಾಗ್ನಿ ಮಠ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಮೇಲೆ ಸುರಂಗ ಮಾರ್ಗ ಇದೆ. ಸೊ ನಿಮ್ಗಾಗಲೇ ಹೇಳಿದೆ. ಸೊ ಅದು ಎಲ್ಲಿದೆ ಅಂತ ಅವಾಗಿಂದ ಹುಡ್ಕೊಂಡು ಹೋಗ್ತಾಯಿದ್ದೀನಿ, ಸಿಗಲಿಲ್ಲ ನನಗಂತೂ. ಬಟ್ ಈ ರೂಟು ಕರೆಕ್ಟಾಗಿದೆ, ಯುದ್ಧಕ್ಕೆ ಯೂಸ್ ಮಾಡ್ತಾಯಿದ್ರು. ಮೇಲೆ ಕೋಟೆ ಕಟ್ಟಿದ್ರು, ಕೋಟೆಗೆ ಹೋಗೋ ರೂಟ್ ಥರನೇ ಇದೆ ಇದು, ನಿಜ. ನೋಡಿ ಇಲ್ಲಿ ಏನೇನು ನಿಂತಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ, ಕೇಳೋಣ ಬನ್ನಿ. ಅಲ್ಲೊಂದು ಕೇವ್ ಇದೆ ನೋಡಿ, ಬನ್ನಿ ನೋಡೋಣ ಏನಿದೆ. ಸೊ ಈ ಕೇವ್ ಎದ್ರದ್ದು ಏನು ನೋಡಿ, ಹೆಂಗಿದೆ ಕೇವ್. ಇಲ್ಲೇ ನಾವು ಗುಹೆ ಇರೋದು. ಸುರಂಗ ಮಾರ್ಗ ಹಂಗಿಂದ ಹೋಗ್ಬೋದು ಅನ್ಕೋತೀನಿ. ಅಲ್ಲೊಂದು ಸುರಂಗ ಮಾರ್ಗ ಇದೆ, ಆ ಸುರಂಗ ಮಾರ್ಗದಿಂದ ಹೋಗಿ ಸ್ಲೋ ಯಾರೋ ಸ್ಲೋ ಶೂಸು ಸ್ಲಿಪ್ ಆಗುತ್ತೆ. ಲೇ ಅಲ್ಲಿ ಮಣ್ಣಿದೆ, ನೀನು ಅಲ್ಲೇ ಹೋಗ್ತಿದ್ಯಾ, ಅಲ್ಲಿ ಹಿಂಗೆ ನಡ್ಬೇಕ್ಲೇ. ಕಡ್ಡಿ ಹಿಡ್ಕೊಂಡಿದ್ದೀನಿ, ಇದು ಕೊಡಿ ಅವ್ರಿಗೆ. ಕಡ್ಡಿ ಹಿಡ್ಕೊಂಡ್ರು ಇಲ್ಲಿ ಜಾರೇ ಮಣ್ಣಿದೆ. ನೀವ್ ಇಂಥ ಕಡ್ಡಿ ಎಲ್ಲ ಮೌಂಟೇನ್ ಕ್ಲೈಂಬಿಂಗ್ ಕಡ್ಡಿ ಅದು ಹಿಡ್ಕೊಂಡ್ರು ಜಾರುತ್ತೆ. ಮಣ್ಣಿದೆಯಲ್ಲ, ಮಳೆ ಬೇರೆ ಬಂದಿದೆ ನಿನ್ನೆ ಮಳೆ ಬಂತ ಇಲ್ಲಿ. ಮಳೆ ಬಂದೈತೆ ಅಲ್ಲಿ, ವೆಟ್ ಸ್ಯಾಂಡ್ ನೋಡ್ಲಿಲ್ವಾ ನೀವು? ಪಾಪ ಇಲ್ಲಿ ಯಾರೋ ಒಬ್ರು ಬಿಟ್ಬಿಟ್ರು. ಹೋಗೋಣ ಬನ್ನಿ ಹಂಗೆ ಮುಂದೆ. ನಾವು ಬಿಡ್ಬಾರ್ದು. ಸೊ ಅಲ್ಲೊಂದು ಕೇವ್ ಇತ್ತಲ್ಲ, ಹಾಂ ಅಲ್ಲಿ ಕೇವ್ ಇದೆಯಲ್ಲ, ಏನದು ಎದ್ರದ್ದು? ಕರಡಿ ಮನೆ ಅಂತ ಹೇಳ್ತಾರೆ, ನನಗೂ ಗೊತ್ತಿಲ್ಲ. ಓ ಇದು ಕರಡಿ ಮನೆ ಅಂತ ಇಲ್ಲೊಬ್ರು ಹೇಳಿದ್ರು. ನೋಡಿ ಇಲ್ಲಿ ರಾತ್ರಿ ಹೊತ್ತು ಕರಡಿ ಬರುತ್ತಂತೆ ಇಲ್ಲಿ. ನಾವು ನೋಡಿ ಇಲ್ಲಿ ಕರಡಿ ಬಂದು ರಾತ್ರಿ ಹೊತ್ತು ಮಲ್ಕೊಳತ್ತಂತೆ. ಇದು ಕರಡಿ ಮನೆ ಅಂತ, ಅದಕ್ಕೆ ರಾತ್ರಿ ಹೊತ್ತು ಬಿಡಲ್ಲ ನಮಗೆ. ಬಟ್ 4 ಗಂಟೆಗೆ ಬಿಡ್ತಾರೆ, 4 ಗಂಟೆಗೆ ಕರಡಿ ಬರಲ್ವಾ ಏನೋ. ಬನ್ನಿ ಹೋಗೋಣ. ಮತ್ತು ನಮ್ಮ ಕರಡಿ ಹಿಡ್ಕೊಂಬಿಟ್ರೆ ಎಲ್ಲ ಮುಂದೆ ಹೋಗ್ಬಿಟ್ಟಾರೆ. ಇಲ್ಲಿ ಜಾಗನೇ ಇಲ್ಲ ಬರೋಕ್ಕೆ. ಅಲ್ಲಿ ಕರಡಿ ಮನೆ ಇತ್ತು, ಹೋಗ್ಬಿಟ್ಟು ಬಂದೆ ನಾನು. ನಿಮಗೂ ಬೇಕಾ ಕರಡಿ ಮನೆ? ಹೋಗ್ತೀರಾ? ಏನು ಗೊತ್ತಾ, ಈಗೊಂದು ಅರ್ಧ ದಾರಿ ಇಳಿದಿರ್ಬೋದೇನೋ ಅಷ್ಟೇ, ಇನ್ನೂ ಅರ್ಧ ದಾರಿ ಇದೆ. ಇವಾಗ ಬಿಸಿಲು ಬಂದುಬಿಟ್ಟಿದೆ, ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಇಳಿಯೋಕ್ಕೆ. ಯಾಕಂದರೆ ಸ್ವಲ್ಪ ಬಿಸಿಲು ಹಣೆಗೆ ಬಡಿಯುತ್ತೆ, ಹಣೆಗೆ, ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಸುಸ್ತಾಗುತ್ತೆ. ಬನ್ನಿ ಇಳಿಯೋಣ. ಇನ್ನೊಂದು ಅರ್ಧ ಜಾಗ ಇದೆ, ಹೇಳ್ಬಿಟ್ಟು ಕೆಳಗಡೆ ಸಿಗ್ತೀನಿ ಮತ್ತೆ ನಿಮಗೆ. ನೋಡ್ರಿ ಕಾಡಲ್ಲಿ ಏನಿದೆ ಅಲ್ಲಿ, ಲಿಸರ್ಡ್ ಬ್ರೋ. ನೋಡಿ ಹೆಂಗಿದೆ, ಆ ಸ್ಟೋನ್ ಕಲರೇ ಇದೆ, ಹೆಂಗೆ ಎದುರ್ತಾ ಇದೆ ನೋಡಿ. ಅದು ಗೊತ್ತಾಗೋದೇ ಇಲ್ಲ ಅದ್ರ ಮೇಲೆ ಇದೆ ಅಂತ ನೋಡಿ. ಕಿಂಗ್ ಮಾಡ್ತಾ ಇದೆ ಲಿಸರ್ಡ್. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಸೊ ಹಿಂದೆ ಈ ಬಾರ್ಡ್ರ್ ಇದೆ ಅಲ್ಲ, ಈ ಬಾರ್ಡ್ರೆಲ್ಲ ಕೋಟೆ ಬಾರ್ಡ್ರ್. ಇದು ಟಿಪ್ಪು ಸುಲ್ತಾನ್ ಆಗಿನ ಕಾಲದಲ್ಲಿ ಕಟ್ಟಿರೋ ಕೋಟೆ ಬಾರ್ಡ್ರ್ ಇದು ಕಂಪ್ಲೀಟ್. ಇವಾಗೆಲ್ಲ ಡೆಸ್ಟ್ರಾಯ್ ಆಗಿದೆ, ಸ್ವಲ್ಪ ಕೋಟೆ ಕಟ್ಟಿರೋ ಮಾರ್ಕ್ಗಳು, ಕಲ್ಲುಗಳು ಅವಷ್ಟೇ ಇಲ್ಲಿರೋದು ಇವಾಗ ಸದ್ಯಕ್ಕೆ. ಇಷ್ಟು ಟಿಪ್ಪು ಸುಲ್ತಾನ ಕೋಟೆ, ಸ್ಕಂದಗಿರಿ ಹಿಲ್ಸ್ ಮತ್ತು ಕಲ್ವಾರ ದುರ್ಗ, ಕಲ್ವಾರ ಬೆಟ್ಟನ ಕತೆ. ಸೊ ಹೇಗನ್ನಿಸ್ತು ಈ ವಿಡಿಯೋ? ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ.